ನೋಡು ನಂಗಲಿ ಜರ ಶಿಷ್ಯ ತಿಂಗಳ ಅವ್ರ ಮಟ್ಟಕ್ಕೆ ಹೋಗೋದು ಏನು ನಮಸ್ಕಾರ ಮಾಡೋದು ಏನು ಮಾಡೋದು ಏನು ಮಾಡೋದು ಅವ್ರ ಸಂಖ್ಯೆ ಬೆಳೀತಿದ್ರು ಅದೇ ನಂಗಲಿ ಗಜ ತಕ್ಕಿತ್ತು ಒಂದು ದಿವಸ ಏನಂತ ಅಂದ್ರೆ ನಂಗಲಿ ಗಜ ಅವರು ಬಾಂಡೆ ಅಂಗಡಿ ಮಾಡೋದು ಬಾಂಡೆ ಅಂಗಡಿ ಕೇಳಿ ಬಾಂಡೆ ಮಾಡೋದು ತರೋದು ಮಾಡೋದು ಉದ್ಯೋಗ ಮಾಡ್ಕೊತಿದ್ದ ಅವ ಏನು ಮಾಡಿದ ಅಂದ್ರೆ ಬದಾಮಿ ಇದ್ದಲ್ಲಿ ಬದಾಮಿಗೆ ಒಂದು ತಿಂಗಳು ಜಾತ್ರೆ ಜಾತ್ರೆಗೆ ಹೋಗಿ ಅಂಗಡಿ ಹಾಕ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ 2-3 ಸಾವಿರ ರೂಪಾಯಿ ಕುಡಿಸಿ ಮಾಲ್ ಶಿಸ್ತಾಗಿಲ್ಲ ಆಗಿನ ಕಾಲಕ್ಕೆ 2-3 ಸಾವಿರ ಮಾಡೋಲ್ಲ ತುಂಬ ಅಂಗಡಿ ಇತ್ತು ಗದಗದಾಗ ತುಂಬ ಮಾಲ್ ಹಾಕಿ ಅಂಗಡಿ ಅಂಗಡಿ ಅಕಸ್ಮಾತ್ ಅರ್ಥ ಹೇಳಿದ್ರೆ ಬಣಸಂಗಡಿ ಭೇಟಿಯಾಗಿ ಯಾಕೆ ಬಿಡ್ತಿದ್ರು ತಾಯಪ್ಪ ಬಂದಿರು ಅಂತ ಅಂಗಡಿ ಇಟ್ಟಿರ್ಲಿಪ್ಪ ಏನು ವ್ಯಾಪಾರ ತೊಳೆದ ಏನು ನಿಮ್ಮ ಆಶೀರ್ವಾದ ಏನು ಆಶೀರ್ವಾದ ಮಾಡಿದ್ರೆ ವ್ಯಾಪಾರ ಹೆಂಗೆ ಮಾಡಿದ್ವಿ ಇವತ್ತು 2 ದಿವಸ ನೋಡ್ರಿ ಈಗ 7 ದಿನ ಆದರೆ ವ್ಯಾಪಾರ ಇತ್ತು ಒಂದು 300 ರೂಪಾಯಿ ಕುಡಿಯೋರು ವ್ಯಾಪಾರ ಅಂತ ನೀವು ವ್ಯಾಪಾರ ಅಂತಾರ ವ್ಯಾಪಾರ ಮಾಡ್ಬಿಡೋಲ್ಲ ನಾ ಮಾಡ್ತಾನೆ ಬಂದಾರ ನಾ ಮಾಡ್ತಾನೆ ಎಷ್ಟು ಹಾಕಿ ಬಂಡವಾಳ ಹಾಕಿದ್ದಕ್ಕೆ 3,000 ಒಂದು ತಿಂಗಳ ವ್ಯಾಪಾರ ಎಷ್ಟು ಹಾಕಿದ ಫೈದೆ 1,000 ಆಯ್ತು 4,000 ಆಕೈತೆ 4,000 ಕೊಡ್ತಾವೆ ಸಾಯ್ತು ನಿಮ್ಮ ಆಶೀರ್ವಾದ ಆದರೆ ಕೊಡ್ಬೋದು ಅಂತ ನೀ ವ್ಯಾಪಾರ ಮಾಡೋಣ ಇನ್ನು ನಾ ವ್ಯಾಪಾರ ಮಾಡೋದಂತ ಇನ್ನು ನಾ ವ್ಯಾಪಾರ ಮಾಡ್ತಾನೆ ಅಂತ ಹೇಳ್ತಿದ್ದು ಏನು ಮಾಡ್ರಿ ಅಂದ್ರೆ ಕುಂತರು ಅಂಗಡಿಯಾಗ ಕುಂತರು ಬಸಪ್ಪ ಬಾಯಿಲ್ಲ ದಾಟಿ ಹೊಂಟಿದ್ದು ಜಾತ್ರೆ ಬಂದಿತ್ತಲ್ಲ ಮಂದಿ ಬಸಪ್ಪ ಬಾಯಿಲ್ಲ ಅಂದರು ಒಂದು ಯಾಕೆ ಮಣ್ಣಿನ ಮಗಳ ಮದ್ದೆ ಮಾಡಿ ಅಂತ ಬಂಡೆ ಏನೋ ಹತ್ತಿದಾಗ ಹೋಗ ಏನೋ ಜಾತ್ರೆ ಬಂದಿರಬೇಕು ಅದು ಅಂಗಡಿ ಮಾಲಕ್ಕಿದ್ದಾರೆ ಏನು ರೊಕ್ಕಾಣ ತಂದಿಲ್ಲ ನಿಮ್ಗೆ ಯಾವ ಕೊಡ್ತಾರೆ ಹೋಗ್ಬಾರ ಅಂತ ಹಿಂಗೊಂದು 3-4 ಗಿರಾಕಿ ಮಾಡ್ರಿ ಅಂಗಡಿ ಖಾಲಿ ಆಗಿಬಿಡ್ತಿರಪ್ಪ ಎಲ್ಲ ಬಾಯಿಲೆ ಏನು ಮಾಡಿ 4 ತಿಂಗಳ ಮದುವೆ ಅಂತ ಹೇಳಿದ ಕೊಟ್ಟ ಎಲ್ಲ ಏನು 4-5 ಗಿರಾಕಿಗಳು ಅಂಗಡಿ ಖಾಲಿ ಆಗ ಸ್ವಚ್ಛ ನೋಡಿ ಹೆಂಗೆ ವ್ಯಾಪಾರ ಮಾಡೀನಿ ಅಂತ ಕೇಳ್ತಾರೆ ತಾಯಪ್ಪನ ಮಾತು ಓಂ ನಮಃ ಶಿವಾಯ ಓಂ ನಮಃ ಶಿವ ಮಂತ್ರ ಅನ್ಕೊಂಡು ಬಂದಿದ್ದ ವ್ಯಾಪಾರ ಏನು ಉಳಿತಾರೆ ಮಾತ್ರ ಅಲ್ಲಿ ಜಾಕೆಟ್ ಇರಲಿಲ್ಲ ಜಾಕೆಟ್ ತಾಯಿ ಬಾಯಿ ಮತ್ತೊಬ್ಬರು ಕಲ್ಲಪ್ಪ ಇದೆ ಬಾಯಿ ಕಲ್ಲಪ್ಪ ಇದರಲ್ಲಿ ಸಂದರ್ಭದಲ್ಲಿ ಕೊಟ್ಟ ತೊಗೊಂಡು ಹೋದ್ರೆ ಮುಂದೆ ಪ್ರಸಂಗ ಬಂತಪ್ಪ ಅಂದ್ರೆ ಎಲ್ಲಪ್ಪ ತಾಯಪ್ಪ ಮತ್ತು ವ್ಯಾಪಾರದಾಗ ಸ್ವಲ್ಪ ಪಟ್ಟ ಸಲುವಾಗಿ ಬಂದ ಗುರುಗಳು ಅಂತಾರೆ ಹಂಗೆ ಅಂತ ಬಂದರು ಪಟ್ಟ ಸಲುವಾಗಿ ಮತ್ತೆ ಹೆಂಗೆ ಮಾಡಿದ್ರೆ ಹೋಗ್ಬಿಟ್ರೆ ಅಲ್ಲೇ ಹೇಳಿರ್ತಾರೆ ಸರಸ್ವತಿ ಹೇಳಿರ್ತಾರೆ ಆಗಿನ ಕಾಲಕ್ಕೆ ಚಕಡಿಗಳು ಬರ್ತಿತ್ತು ಚಕಡಿಗಳು ಜಾತ್ರೆ ಚಕಡಿಗಳು ಬರ್ತಿದ್ರು ಅದಾವ ಬಂದ್ರೆ ಅದನ್ನು ನಮಸ್ಕಾರ ಮಾಡೋದು ನಮಸ್ಕಾರ ಬರೀ ಅದವ್ರು ಊಟ ಮಾಡಿ ಅದನ್ನು ಚಾಕಡಿ ನಾನು ಮಾಡಿ ಜಗನ್ ಬರ್ತದೆ ಅಂತಂದ್ರು ನಾನು ಪ್ರಕಾರ ಯಾವತ್ತು ಪಾಲು ಜಳಕ ಮಾಡಿದ ಕೂಡಲೇ ಒಂದು ಜ್ಯೋತಿ ಕರ್ಕೊಂಡು ಜ್ಯೋತಿ ದುರ್ತಾಯಿ ಕೈಪ ಹಾಕೊಂಡು ಜೋಡಿ ಮಾಡಿದ್ರು ಮುಗಿಸ್ಕೊಂಡವನ ಅವ್ರು ಹೇಳಿ ಅಜಾಡಿದ್ರು ಒಂದು 10 ಚಕಡಿ ಅಡ್ಡ ಒಂದು ಸ್ವಲ್ಪ ಅಜಾಡ್ ಪ್ರಸಾದ ಬೇಕಾಗಿದ್ರೆ ಫೋನ್ ಮಾಡಬೇಕಾಗಿ ಹೊರಗೆ ಆದ 4 ಚಕಡಿ ಅಡ್ಡಾಡಿದ್ದ ಎತ್ತವಾಗ ಮಾಡಿದಾಗ ಕೊಟ್ಟದ ಹೋಳಿಗೆ ತುಪ್ಪ ಏನು ಕಡಬ ಕಜಿ ಅಂತ ಇಂಥವೆಲ್ಲ ಏನು ಶಿಸ್ತಾಗಿದೆ ಚಪಾತಿ ರೊಟ್ಟಿ ಅದು ಇದು ಎಲ್ಲ ಕೊಡಿ ಎತ್ತವಾಗ ಬರೋದಾಗ ಪ್ರಸಾದ ಆಯ್ತು 4 ಚಕಡಿಗೆ ಅಜ್ಜ ಅವ ಏನು ವಿಚಾರ ಮಾಡ್ತಾನೆ 10 ಚಕಡಿ ಹೋಗ್ಬಾ ಅಂತ ಅಜ್ಜ ಅಂದಲ್ಲ ಮತ್ತು 4 ಚಕಡಿ ತಿಂತಾರೆ ಹೋಗಿಬಿಟ್ಟು ಬಂದ್ರೆ ಅಂತ ಹೇಳಿದ್ರೆ ಅವ್ರು ಮುಂದೆ ಹೋಗಿದ್ದಾಗಂತಲ್ಲ ಯಾಕಂದ್ರೆ ನೀವು ಹೇಳಿದ್ರೆ 10 ಚಕಡಿ ಮತ್ತು 4 ಚಕಡಿ ಆಗಿದ್ರೆ ಮತ್ತು ಇನ್ನೊಂದು 6 ಚಕಡಿ ಬಿಡ್ತಾವೆ ಹೆಂಗೆ ಮಾಡಲಿ ಅಂತ ಹೇಳಕತ್ತಾರೆ ಬಿಚ್ಚಿರು ಬಿಡ್ಲಿ ಅವ್ರು ಏನು ಮಾಡೋದು ನಿನಗೇನು ಬೇಕು ನೀನು ತೊಗೊಂಡ್ರೆ ನನಗೆ ಬೇಕು ಅವ್ನು ಬೇಕಂತ ಇಬ್ಬರು ಹೊಸತ್ತಿದ್ರು ತಿಂದ್ಕೊಳ್ಳಿ ಭಾಳ ಇರ್ತಾರೆ ರೀ ಒಂದು 2-50 ಕಿಲೋ ಕುಡಿತಾವೆ ಮುಟ್ಟೆಗೆ ಅದರ ಇನ್ನೊಂದು 2 ಕಿಲೋ ಅವ್ರದ್ದು ಹೆಚ್ಚು ಹಚ್ಚಿಕೊಂಡು ಏನು ಹೋಳಿ ಕಡಬ ಅಂತ ಇಂಥವು ಇದ್ರು ರಾಜೇಶ್ ಬಟ್ಟಿ ಜೊತೆ ಹೊಡಿ ಅಂತ ಇಂಥವು ಇದ್ದು ಎಲ್ಲ ಬಡವಡ ನೀರು ಚಲೋ ಈಗ ಈ ಪ್ರಕಾರವಾಗಿ ಯಾಕು ಎಲ್ಲ ಅದು ಅಜ್ಜ ಏನು ಸಾಮಾನು ಬಾಳಿತು ಏನು ಮಾಡೋದು ಅಜ್ಜಾರು ಏನು ಹೇಳ್ತಾರೆ ಹಂಗಾದ ತಾಯಿ ಅಂದ್ರೆ ಮತ್ತೆ ಮಾಡಿ ಜೋಡಿಗೆ ಕಟ್ಕೊಂಡಾರ ಮಣ್ಣಕಾಲ ನೀರಾಗ ಅದ ಹೋದ ಏನೋ ಮಂತ್ರ ಅದು ಹಿಂಗೆ ಎದ್ದರು ಹಾಂ ತಾಯಪ್ಪ ತೊಗೊಂಡು ಹೋಗ್ಬಿಡೋದು ಹೋಗ್ಬಿಟ್ಟ ಕಲ್ಪಿರಿ ಆದಿತ್ತ ನಿರ್ಮಿತ ಸದ್ಗುರು ನಿರ್ವಿಕಲ್ಪಿತ ಜಯ ಜಯ ದೇವ ಸದ್ಗುರು ಕಲ್ಪನಾಕ್ಯ ಕಲ್ಪದ ಸ್ವಸಂಧಿದ್ರಮ ಬೀಜ ಪ್ರವಹಣ ಹೇಳ್ತಾರೆ ಕಲ್ಪವೃಕ್ಷಕ್ಕೆ ಏನು ಬೇಕಾಗ್ಬೋದು ಸಾಮರ್ಥ್ಯ ನೋಡಂತಾಗೈತಿ ಅದಕ್ಕಾಗಿ ನೋಡ್ತಾನ ಬಂಗಾರ ಆಗಿಬಿಟ್ಟಿತ್ತು ಇವ 3,000 ಬಂಡಲ್ ಹಾಕಿ 4,000 ಮಾಡಿದ್ದು ತಿಂಗಳಿಗೆ
ತತ್ಕ್ಷಣಕ್ಕೆ ಪರಮಾತ್ಮಕ ಅಂತ ಮಹಾತ್ಮ ಅಂತ ಹೇಳ್ತಾರೆ. ಜಗಾತ ಕಲ್ಯಾಣ ಸಂತಾಚ ವಿಮುಕ್ತಿ ದೇಹ ಕಷ್ಟವಿತ್ತಿ ಪರೋಪಕಾರಿ. ನಮ್ಮ ದೇಹವನ್ನು ಭಾಳ ಕಷ್ಟದಾಗ ಹುಡ್ಕೊಂಡ್ರು. ತುಕಾರಾಮ ಸಾಕಷ್ಟು ಕಾಡಿದ್ರು. ಮಹೇಶ್ವರ ಮಹಾರಾಜನ ಕಾಡಿದ ಮಿತಿನೇ ಇಲ್ಲ. ಅವರು ಶಿವ ಸನ್ಯಾಸಿ ಮಕ್ಕಳು ಆದ್ರೆ ಒಂದು ಸ್ವಲ್ಪರ ಏನಾರ ಯಾರಿಗಾರ ಅಂದ್ರೆ ಜ್ಞಾನಗುರಾಗಿ ಹೇಳ್ತಾರೆ, ನೆನೆಸಿರು ಸಿಟ್ಟಿಗೆ